ಭಾರತದ ದೊಡ್ಡ 10 ಡ್ಯಾಮ್. ಈ ಡ್ಯಾಮ್ಗಳಿಂದಲೇ ಇಡೀ ಭಾರತಕ್ಕೆ ನೀರು ಮತ್ತು ವಿದ್ಯುತ್ತನ್ನು ಪೂರೈಸಲಾಗುತ್ತದೆ. ಉತ್ತರಾಖಂಡಿನ ತೆಹರಿ ಡ್ಯಾಮ್ ವಿಶ್ವದ 8ನೇ ಅತಿ ಎತ್ತರವಾದ ಡ್ಯಾಮ್ ಆಗಿದೆ. ಮತ್ತು ಕೇರಳದ ಇಡುಕಿ ಡ್ಯಾಮ್ ಇಂಡಿಯಾದ ಮೊದಲ ಆರ್ಚ್ ಶೇಪ್ ಡ್ಯಾಮ್ ಆಗಿದೆ. ಇದನ್ನು ಪೆರಿಯಾರ್ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಏಷ್ಯಾದ ದೊಡ್ಡ ಆರ್ಚ್ ಶೇಪ್ ಡ್ಯಾಮ್ ಕೂಡ ಆಗಿದೆ. ನಿಮಗೆ ಕೂಡ ಗೊತ್ತಿರಬಹುದು, ಇವತ್ತು ನಾವು ಭಾರತದ ಡ್ಯಾಮ್ಗಳ ಬಗ್ಗೆ ಹೇಳಲು ಹೊರಟಿದ್ದೇವೆ ಎಂದು. ಒಂದು ದೇಶಕ್ಕೆ ಡ್ಯಾಮ್ ತುಂಬ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಿಂದ ದೇಶದ ಜನರಿಗೆ ವಿದ್ಯುತ್ ಮತ್ತು ನೀರಿನ ಅಭಾವವನ್ನು ಪರಿಹರಿಸುವ ಪ್ರಮುಖವಾದ ಕೆಲಸವನ್ನು ಮಾಡುತ್ತದೆ. ಡ್ಯಾಮ್ನ ಸಹಾಯದಿಂದ ಮಳೆಗಾಲದಲ್ಲಿ ನದಿಯ ನೀರನ್ನು ಶೇಖರಣೆ ಮಾಡಿ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಅಂದರೆ ಜಲ ವಿದ್ಯುತ್ ಸ್ಥಾವರಗಳನ್ನು ಅಳವಡಿಸಿ ವಿದ್ಯುತ್ ಅನ್ನು ತಯಾರಿಸಲಾಗುತ್ತದೆ. ಇದರಿಂದ ಬೇಕಾದಷ್ಟು ನೀರು ಮತ್ತು ವಿದ್ಯುತ್ ಈ ಡ್ಯಾಮ್ಗಳಿಂದ ದೊರೆಯುತ್ತದೆ. ಈ ಡ್ಯಾಮ್ ಒಂದು ಪ್ರವಾಸ ಸ್ಥಳ ಕೂಡ ಆಗಿರುತ್ತದೆ ಮತ್ತು ಕೆಲವು ದೊಡ್ಡ ಪ್ರವಾಹದ ಸಮಯದಲ್ಲಿ ರಕ್ಷಾ ಗೋಡೆಯಾಗಿ ಪಾತ್ರವಹಿಸುತ್ತದೆ. ನೀವು ಡ್ಯಾಮ್ನ ಬಗ್ಗೆ ಅನೇಕ ಪುಸ್ತಕದಲ್ಲಿ ಬೇರೆ ಬೇರೆ ಕಡೆ ಓದಿ ತಿಳಿದಿರಬಹುದು. ಆದರೆ ಇವತ್ತು ನಮ್ಮ ಈ ವಿಡಿಯೋದಲ್ಲಿ ಭಾರತದ ಅತಿ ದೊಡ್ಡ 10 ಡ್ಯಾಮ್ನ ಬಗ್ಗೆ ತಿಳಿಯೋಣ. ನಂಬರ್ 1, ತೆಹರಿ ಡ್ಯಾಮ್. ತೆಹರಿ ಡ್ಯಾಮ್ ವಿಶ್ವದ 8ನೇ ಅತಿ ಉದ್ದವಾದ ಡ್ಯಾಮ್ ಆಗಿದೆ. ಈ ಡ್ಯಾಮ್ ಭಾರತದ ಅತ್ಯಂತ ದೊಡ್ಡ ಡ್ಯಾಮ್ ಕೂಡ ಆಗಿದೆ. ಅದರ ಎತ್ತರ 261 ಮೀಟರ್, ಉದ್ದ 575 ಮೀಟರ್ ಆಗಿದೆ. ಇದು ಉತ್ತರಾಖಂಡದ ತೆಹರಿ ಜಿಲ್ಲೆಯ ಭಗೀರಥಿ ನದಿಗೆ ಕಟ್ಟಲಾದ ಬಹು ಉಪಯೋಗಿ ಡ್ಯಾಮ್ ಆಗಿದೆ. ಇದರ ನೀರಿನ ಸಂಗ್ರಹದ ಕೆಪಾಸಿಟಿ ಸುಮಾರು 2 ಲಕ್ಷ ಎಕರೆ ಫೀಟ್ ಆಗಿದೆ. ಈ ನೀರನ್ನು ವ್ಯವಸಾಯ, ಕೈಗಾರಿಕೆ ಮತ್ತು ಹಲವಾರು ಉದ್ದೇಶಗಳಿಗಾಗಿ ನೀರನ್ನು ಉಪಯೋಗಿಸಲಾಗುತ್ತದೆ. ಈ ಡ್ಯಾಮ್ ವ್ಯವಸಾಯ, ಕೈಗಾರಿಕೆಯ ಅವಶ್ಯಕತೆಗಳನ್ನು ಮಾತ್ರ ಪೂರ್ಣಗೊಳಿಸದೆ ವಿದ್ಯುತ್ನ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತದೆ. ಇದು 1000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ಈ ಡ್ಯಾಮ್ ನೀರಿನ ಮತ್ತು ವಿದ್ಯುತ್ನ ಸಮಸ್ಯೆಯನ್ನು ಪರಿಹರಿಸುತ್ತದೆ. ಈ ಡ್ಯಾಮ್ ನಿರ್ಮಾಣ ಮಾಡುವ ಯೋಜನೆಯನ್ನು 1961ರಲ್ಲಿ ಹಾಕಲಾಯಿತು. 1975ರಲ್ಲಿ ಈ ಡ್ಯಾಮ್ನ ನಿರ್ಮಾಣವನ್ನು ಶುರು ಮಾಡಿದರು. ಮತ್ತೆ 2006ರಲ್ಲಿ ಈ ಡ್ಯಾಮ್ ಸಂಪೂರ್ಣವಾಗಿ ಪೂರ್ಣಗೊಂಡಿತು. ಈ ಡ್ಯಾಮನ್ನು ನೀವು ನೋಡಬಯಸುವುದಾದರೆ ಈ ಡ್ಯಾಮಿಗೆ ಹತ್ತಿರವಾದ ರೈಲು ನಿಲ್ದಾಣವೆಂದರೆ ರಿಷಿಕೇಶ್. ಇದರಿಂದ ಸುಮಾರು 76 ಕಿಲೋಮೀಟರ್ ದೂರ ಇದೆ. ನಂಬರ್ 2, ಬಕ್ರಾನಂಗಲ್ ಡ್ಯಾಮ್. ಭಾರತದ ಅತಿ ದೊಡ್ಡ ಮತ್ತು ಎತ್ತರವಾದ ಡ್ಯಾಮ್ ಆಗಿದೆ. ಇದನ್ನು ಹಿಮಾಚಲ ಪ್ರದೇಶದ ಬಿಲಾಸ್ಪುರ್ ಜಿಲ್ಲೆಯ ಸುಟ್ಲೇಜ್ ನದಿಗೆ ನಿರ್ಮಿಸಲಾದ ಡ್ಯಾಮ್ ಆಗಿದೆ. ಉದ್ದ 520 ಮೀಟರ್ ಮತ್ತು 226 ಮೀಟರ್ ಎತ್ತರವಿದೆ. ಇದರ ನೀರಿನ ಸಂಗ್ರಹದ ವಿಷಯಕ್ಕೆ ಬಂದರೆ ಸುಮಾರು 75,1775 ಎಕರೆ ಫೀಟ್ ನೀರನ್ನು ಸಂಗ್ರಹ ಮಾಡಲಾಗುತ್ತದೆ. ಇದು ಭಾರತದ 3ನೇ ಅತಿ ದೊಡ್ಡ ಜಲಾಶಯವಾಗಿದೆ. ಇದನ್ನು ಗೋವಿಂದ ಸಾಗರ್ ಎಂದು ಕೂಡ ಕರೆಯಲಾಗುತ್ತದೆ. ಇದರ ಸುತ್ತಮುತ್ತಲಿನ ಪ್ರದೇಶಗಳು ಯಾವಾಗಲೂ ಹಸಿರಿನಿಂದ ಕೂಡಿರುತ್ತವೆ. ಇದು 10 ಎಲೆಕ್ಟ್ರಿಕ್ ಜನರೇಟರ್ಗಳನ್ನು ಹೊಂದಿದೆ. 1325 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತದೆ. ಈ ಡ್ಯಾಮ್ ಅನ್ನು ರಾಜಸ್ಥಾನ, ಹರಿಯಾಣ, ಪಂಜಾಬ್ ಸರ್ಕಾರಗಳು ಹಂಚಿಕೊಂಡು ಇದರ ಬಳಕೆ ಮಾಡುತ್ತಾ ಇದೆ. ಈ ಡ್ಯಾಮ್ ಅನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1963ರಲ್ಲಿ ನಿರ್ಮಿಸಿದರು. ನಂಬರ್ 3, ಸರ್ದಾರ್ ಸರೋವರ ಡ್ಯಾಮ್. ಇದನ್ನು ನರ್ಮದಾ ಡ್ಯಾಮ್ ಎಂದು ಕೂಡ ಕರೆಯುತ್ತಾರೆ. ಇದನ್ನು ಗುಜರಾತ್ನ ನರ್ಮದಾ ನದಿಯಲ್ಲಿ ನಿರ್ಮಿಸಲಾಗಿದೆ. 163 ಮೀಟರ್ ಎತ್ತರ ಮತ್ತು 1210 ಮೀಟರ್ ಉದ್ದ ಇರುವ ಈ ಡ್ಯಾಮ್ ಗುಜರಾತಿನ ನೀರಿನ ಸೌಲಭ್ಯಕ್ಕೆ ಬಹಳ ಮುಖ್ಯವಾಗಿದೆ. ಈ ಡ್ಯಾಮ್ ಸೌರಾಷ್ಟ್ರದಂತಹ ಗುಜರಾತ್ ಪ್ರದೇಶಗಳನ್ನು ಬರದಿಂದ ರಕ್ಷಿಸುತ್ತದೆ. ಈ ಡ್ಯಾಮ್ ಅನ್ನು ಮೊದಲ ಉಪಪ್ರಧಾನಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ವಿಷನ್ ಎಂದು ಪರಿಗಣಿಸಲಾಗಿದೆ. ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 5 ಏಪ್ರಿಲ್ 1961ರಂದು ಈ ಡ್ಯಾಮ್ ಅನ್ನು ಶುರು ಮಾಡಿದರು ಮತ್ತು ಇದನ್ನು 1969ರಲ್ಲಿ ಉದ್ಘಾಟಿಸಲಾಯಿತು. ಈ ಡ್ಯಾಮ್ನಲ್ಲಿ ಸುಮಾರು 77,1775 ಎಕರೆ ಫೀಟ್ನಷ್ಟು ನೀರನ್ನು ಶೇಖರಣೆ ಮಾಡಲಾಗುತ್ತದೆ. ಇದರಿಂದ 1485 ಮೆಗಾವ್ಯಾಟ್ ವಿದ್ಯುತ್ ಅನ್ನು ಕೂಡ ಉತ್ಪಾದನೆ ಮಾಡಲಾಗುತ್ತದೆ. ಇದು ಭಾರತದ ಅತ್ಯಂತ ದೊಡ್ಡ ವಿದ್ಯುತ್ ಉತ್ಪಾದನಾ ಕೇಂದ್ರವಾಗಿದೆ ಮತ್ತು ಭಾರತದ 3ನೇ ಅತಿ ದೊಡ್ಡ ಡ್ಯಾಮ್ ಕೂಡ ಆಗಿದೆ. ನಂಬರ್ 4, ಹಿರಾಕುಡ್ ಡ್ಯಾಮ್. ಇದು ಒಡಿಶಾದ ಮಹಾನದಿಯ ಮೇಲೆ ನಿರ್ಮಿಸಲಾದ ಡ್ಯಾಮ್ ಆಗಿದೆ. ಹಿರಾಕುಡ್ ಡ್ಯಾಮ್ನ ಉದ್ದ 26 ಕಿಲೋಮೀಟರ್ ಮತ್ತು ಎತ್ತರ 61 ಮೀಟರ್ ಆಗಿದೆ. ಈ ಡ್ಯಾಮ್ನಲ್ಲಿ 47,16,736 ಎಕರೆ ಫೀಟ್ ನೀರನ್ನು ಸಂಗ್ರಹಿಸಲಾಗುತ್ತದೆ ಮತ್ತು 307 ಮೆಗಾವ್ಯಾಟ್ ವಿದ್ಯುತ್ ಕೂಡ ಉತ್ಪಾದನೆ ಮಾಡಲಾಗುತ್ತದೆ. ಈ ಡ್ಯಾಮ್ನಲ್ಲಿ 2 ವೀಕ್ಷಣಾ ಗೋಪುರಗಳಿವೆ. ಇದನ್ನು ಗಾಂಧಿ ಮಿನಾರ್ ಮತ್ತು
ನೆಹರು ಮಿನಾರ್ ಎಂದು ಕರೆಯಲಾಗುತ್ತದೆ. ನಂಬರ್ 5 ನಾಗಾರ್ಜುನ ಸಾಗರ ಡ್ಯಾಮ್. ಈ ಡ್ಯಾಮ್ ಅನ್ನು ತೆಲಂಗಾಣದ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ವಿಶ್ವದ ಅತಿ ದೊಡ್ಡ ಮಿಷನರಿ ಡ್ಯಾಮ್ ಆಗಿದೆ. ಇದರ ಎತ್ತರ 400 ಅಡಿ ಮತ್ತು ಅದರ ಉದ್ದ 1.6 ಕಿಲೋಮೀಟರ್ ಇದೆ. ಇದು 26 ಗೇಟುಗಳನ್ನು ಹೊಂದಿದೆ. ಅದರ ನೀರಿನ ಸಂಗ್ರಹ 11,472 ಮಿಲಿಯನ್ ಕ್ಯೂಬಿಕ್ ಮೀಟರ್ ಆಗಿದೆ. ಈ ಡ್ಯಾಮ್ 815 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಡ್ಯಾಮ್ಗೆ ಬೌದ್ಧ ಸನ್ಯಾಸಿ ಆಚಾರ್ಯ ನಾಗಾರ್ಜುನ ಅವರ ಹೆಸರನ್ನು ಇಡಲಾಗಿದೆ. ನಾಗಾರ್ಜುನ ಸಾಗರ ಡ್ಯಾಮ್ ರಾಜ್ಯದ ಹಲವಾರು ಜಿಲ್ಲೆಗಳಿಗೆ ನೀರನ್ನು ಪೂರೈಸುತ್ತದೆ. ಇದು ಸುಮಾರು 10 ಲಕ್ಷ ಎಕರೆಗೂ ಹೆಚ್ಚು ಪ್ರದೇಶಗಳನ್ನು ಒಳಗೊಂಡಿದೆ. ಈ ಡ್ಯಾಮ್ ಅನ್ನು 1972ರಲ್ಲಿ ನಿರ್ಮಿಸಲಾಯಿತು. ನಂಬರ್ 6 ಕೊಯ್ನಾ ಡ್ಯಾಮ್. ಈ ಡ್ಯಾಮ್ ಅನ್ನು ಮಹಾರಾಷ್ಟ್ರದ ಕೊಯ್ನಾ ನಗರದ ಕೊಯ್ನಾ ನದಿಗೆ ಕಟ್ಟಲಾದ ಡ್ಯಾಮ್ ಆಗಿದೆ. ಇದು ಸುಮಾರು 103 ಮೀಟರ್ ಎತ್ತರ ಮತ್ತು 808 ಮೀಟರ್ ಉದ್ದವಿದೆ. ಈ ಆಣೆಕಟ್ಟನ್ನು ರೂಬಲ್ ಮತ್ತು ಕಾಂಕ್ರೀಟ್ನಿಂದ ಮಾಡಲಾಗಿದೆ. 22,67,900 ಎಕರೆ ಫೀಟ್ ನೀರು ಸಂಗ್ರಹ ಮಾಡುವ ಸಾಮರ್ಥ್ಯ ಹೊಂದಿದೆ. 1960 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ಈ ಡ್ಯಾಮ್ನ ನೀರನ್ನು ವಿದ್ಯುತ್ ಉತ್ಪಾದನೆ ಮತ್ತು ವ್ಯವಸಾಯಕ್ಕೆ ಉಪಯೋಗಿಸಲಾಗುತ್ತದೆ. ನಂಬರ್ 7 ಇಂದಿರಾ ಸಾಗರ್ ಡ್ಯಾಮ್. ಈ ಡ್ಯಾಮ್ ಅನ್ನು ಮಧ್ಯಪ್ರದೇಶದ ನರ್ಮದಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಭಾರತದ ದೊಡ್ಡ ಜಲಾಶಯವಾಗಿದೆ. ಸುಮಾರು 98,90,701 ಎಕರೆ ಫೀಟ್ ನೀರನ್ನು ಶೇಖರಣೆ ಮಾಡಲಾಗುತ್ತದೆ. 92 ಮೀಟರ್ ಎತ್ತರ ಮತ್ತು 653 ಮೀಟರ್ ಉದ್ದವಿದೆ. ಈ ಡ್ಯಾಮ್ ರಾಜ್ಯಕ್ಕೆ ನೀರಾವರಿ ಮತ್ತು ಇತರ ಕೆಲಸಗಳಿಗೆ ನೀರನ್ನು ಪೂರೈಸುತ್ತದೆ. ಇದು ಡ್ಯಾಮ್ ಮಧ್ಯಪ್ರದೇಶದ ನೀರಿನ ಪೂರೈಕೆಯ ಪ್ರಮುಖ ಪಾತ್ರವಾಗಿದೆ. ಈ ಡ್ಯಾಮ್ನಿಂದ 1,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತದೆ. ನಂಬರ್ 8 ರಿಹಾಂದ್ ಡ್ಯಾಮ್. ಇದು ಉತ್ತರ ಪ್ರದೇಶದ ಸೋನಭದ್ರ ಜಿಲ್ಲೆಯಲ್ಲಿ ರೇಣುಕಾ ನದಿಗೆ ನಿರ್ಮಿಸಲಾದ ಬೃಹತ್ ಡ್ಯಾಮ್ ಆಗಿದೆ. ಈ ಡ್ಯಾಮ್ ಭಾರತದ ಜಲ ಸಂರಕ್ಷಣೆಯ ಪ್ರಮುಖ ಭಾಗವಾಗಿದೆ. ಇದು ಸುಮಾರು 10.6 ಬಿಲಿಯನ್ ಕ್ಯೂಬಿಕ್ ಮೀಟರ್ ನೀರನ್ನು ಶೇಖರಣೆ ಮಾಡಲಾಗುತ್ತದೆ. ಎತ್ತರ 91 ಮೀಟರ್ ಮತ್ತು ಡ್ಯಾಮ್ನ ಉದ್ದ 934 ಮೀಟರ್ ಆಗಿದೆ. ಇದರಲ್ಲಿ 6 ಟರ್ಬೈನ್ಗಳಿದ್ದು ಇದರಿಂದ 300 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸಲಾಗುತ್ತದೆ. ನಂಬರ್ 9 ಮಿತ್ತೂರು ಡ್ಯಾಮ್. ಈ ಡ್ಯಾಮ್ ತಮಿಳುನಾಡಿನ ಸೇಲಂ ಜಿಲ್ಲೆಯ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. 1934ರಲ್ಲಿ ನಿರ್ಮಿಸಲಾಗಿದೆ. ಇದು ಭಾರತದ ಹಳೆಯ ಡ್ಯಾಮ್ ಎಂದು ಕೂಡ ಕರೆಯುತ್ತಾರೆ. ಇದರ ಎತ್ತರ 65 ಮೀಟರ್, ಉದ್ದ 1700 ಮೀಟರ್ ಆಗಿದೆ. ಇದು ಸುಮಾರು 21,46,071 ಎಕರೆ ಫೀಟ್ ನೀರನ್ನು ಶೇಖರಣೆ ಮಾಡಲಾಗುತ್ತದೆ. ಇದು 200 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತದೆ. ಇದು ಒಂದು ಒಳ್ಳೆಯ ಪ್ರವಾಸಿ ತಾಣ ಕೂಡ ಆಗಿದೆ. ನಂಬರ್ 10 ಕೃಷ್ಣರಾಜ ಸಾಗರ್. ಈ ಡ್ಯಾಮ್ ಕರ್ನಾಟಕದ ಮೈಸೂರಿನ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು 38 ಮೀಟರ್ ಎತ್ತರ, 2,620 ಮೀಟರ್ ಉದ್ದವಿದೆ. 1,870 ಎಕರೆ ಫೀಟ್ ನೀರನ್ನು ಶೇಖರಣೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ವ್ಯವಸಾಯ, ಕೈಗಾರಿಕೆಗಳಿಗೂ ನೀರನ್ನು ಪೂರೈಸುತ್ತದೆ. ಅಲ್ಲಿನ ವೃಂದಾವನವು ಕೂಡ ತುಂಬ ಹೆಸರುವಾಸಿಯಾಗಿದೆ. ಗೆಳೆಯರಿ, ಇಷ್ಟು ಡ್ಯಾಮ್ನಲ್ಲಿ ಒಂದು ಡ್ಯಾಮ್ ಫೇಲ್ ಆದರೂ ನಮ್ಮ ದೇಶ ಪ್ರವಾಹದ ವಿಕೋಪಕ್ಕೆ ಒಳಗಾಗುತ್ತದೆ. ಇದರಿಂದ ಅನೇಕ ನಷ್ಟವಾಗಬಹುದು. ಈ ಡ್ಯಾಮ್ಗಳು ಇನ್ನಷ್ಟು ಗಟ್ಟಿಯಾಗಿ ಇರಲಿ ಎಂದು ಪ್ರಾರ್ಥಿಸೋಣ. ನಿಮಗೆ ಈ ಡ್ಯಾಮ್ನ ವಿಚಾರದ ಬಗ್ಗೆ ಹೇಗೆ ಎನಿಸಿತು ಎಂದು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಬೇರೆಯವರಿಗೂ ಕೂಡ ವಾಟ್ಸಪ್, ಫೇಸ್ಬುಕ್ನಲ್ಲಿ ಕಳಿಸಿ. ಅವರು ಕೂಡ ನಮ್ಮ ದೇಶದ ಡ್ಯಾಮ್ ಬಗ್ಗೆ ತಿಳಿಯಲಿ. ಹೆಚ್ಚಿನ ವಿಷಯಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಇನ್ನೊಂದು ವಿಚಾರದೊಂದಿಗೆ. ಅಲ್ಲಿಯವರೆಗೆ ಹೃದಯಪೂರ್ವಕ ಧನ್ಯವಾದಗಳು.